ಕನ್ನಡದ ನೆಲದಲ್ಲಿ ಜೀವಿಸುತ್ತಿರುವ ಎಲ್ಲರೂ ಕನ್ನಡ ಭಾಷೆಯ ಮೇಲೆ ಹೆಚ್ಚು ಅಭಿಮಾನ ಹಾಗೂ ಗೌರವ ತೋರುವ ಮೂಲಕ ಪೂಜ್ಯ ಭಾವದಿಂದ ಕಾಣಬೇಕೆಂದು ಕೊಡಗು ಛಾಯಾಚಿತ್ರ ಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಆವರ್ತಿ ಆರ್ ಮಹದೇವಪ್ಪ ಹೇಳಿದ್ದಾರೆ. ಕೊಡಗು ಜಿಲ್ಲಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ವತಿಯಿಂದ ಕುಶಾಲನಗರದ ಕಾವೇರಿ ನದಿ ದಂಡೆಯಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕನ್ನಡದ ಮೇಲಿನ ಅಭಿಮಾನ ಹಾಗೂ ಆಚರಣೆಗಳು ಕೇವಲ ನವೆಂಬರ್ ತಿಂಗಳಿಗೆ ಸೀಮಿತವಾಗದೆ ವರ್ಷಪೂರ್ತಿ ವಿವಿಧ ಕನ್ನಡದ ಕಾರ್ಯಕ್ರಮಗಳು ನಡೆಯಬೇಕು. ಎಲ್ಲರೂ ಕನ್ನಡ ಪುಸ್ತಕಗಳನ್ನು ಕೊಂಡು ಓದುವ ಮೂಲಕ ಕನ್ನಡದ ಸಾಹಿತಿಗಳಿಗೆ, ಬರಹಗಾರರಿಗೆ ಹಾಗೂ ಲೇಖಕರಿಗೆ ನೆರವಾಗಬೇಕೆಂದರು. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮತ್ತು ವಾರ್ಷಿಕ ಮಹಾಸಭಾ ಕಾರ್ಯಕ್ರಮಕ್ಕೆ ದಯಮಾಡಿದಂಥ ಎಲ್ಲ ಅತಿಥಿ ಗಣ್ಯರಿಗೆ ಈ ಮೂಲಕ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ ಮತ್ತೆ ಮುಂದೆ ಹೇಳ್ತೀನಿ. ಅವರು ಛಾಯಾ ಸ್ನೇಹ ಸಹಕಾರ ಸಂಘ ಅಂತ ಒಂದು ಇಟ್ಕೊಂಡಿದ್ದಾರೆ. ಅವ್ರದ್ದೇ ಆದಂಥ ಒಂದು ಸಹಕಾರ ಸಂಘನ ಇಟ್ಕೊಂಡಿದ್ದಾರೆ. ನಮ್ಮ ಛಾಯಾಗ್ರಾಹಕರಿಗೆ ಏನೇ ಒಂದು ಸಮಸ್ಯೆ ಆಗಲಿ ಅಲ್ಲಿ ಅವ್ರಿಗೆ ಲೋನ್ ಕೊಡ್ತಾರೆ. ನಾನು ಕೂಡ ಮೊದಲನೇ ವರ್ಷ ಒಂದು 2 ವರ್ಷ 3 ವರ್ಷದಿಂದ 1 ಲಕ್ಷ ಲೋನ್ ತೊಗೊಂಡೆ. ಅದಾದ ನಂತರ ಹಿಂದಿನ ವರ್ಷ 2 ಲಕ್ಷ ಲೋನ್ ತೊಗೊಂಡೆ. ಈಗ 5 ಲಕ್ಷ ಲೋನ್ ತೊಗೊಂಡಿದ್ದೀನಿ. ಅದು ತೊಗೊಂಡು ಏನು ಮಾಡಿದೆ, ನಾನು ಒಂದ್ಸಲ ತೊಗೊಂಡಾಗ 750 ತೊಗೊಂಡಿಲ್ಲ. ಇನ್ನೊಂದು ಲೋನಲ್ಲಿ 810 ತೊಗೊಂಡೆ, ನಿಕಾನ್ 810. ಮೊನ್ನೆ ಇವ್ರ ಹತ್ರ ನಾನು ಲೋನ್ ತೊಗೊಂಡು ನಿಕಾನ್ Z8 ತೊಗೊಂಡೆ. ನಿಕಾನ್ Z8 ಹೆಚ್ಚು ಕಡಿಮೆ 5 ಲಕ್ಷ ಖರ್ಚಾಗುತ್ತೆ. ಅದರಲ್ಲಿ ಲೋನ್ ವ್ಯವಸ್ಥೆಗಳು ಬೇಕು ಅಂದರೆ ಛಾಯಾ ಸ್ನೇಹ ಸಹಕಾರ ಸಂಘನ ಸಂಪರ್ಕಿಸಿದೆ ಅಂತ, ಜೊತೆಗೆ ಒಂದು ಗೃಹ ನಿರ್ಮಾಣ ಸಂಸ್ಥೆಯಲ್ಲೂ ಕೂಡ. ಅತಿಥಿಯಾಗಿ ಪಾಲ್ಗೊಂಡಿದ್ದ ಉದ್ಯಮಿ ಸುದೀಪ್ ಅವರು ಮಾತನಾಡಿದರು. ರಾಷ್ಟ್ರೀಯ ಹಬ್ಬಗಳ ಸಂದರ್ಭ ಸರ್ಕಾರಿ ರಜೆ ಘೋಷಿಸದೆ ದಿನದ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಒದಗಿಸುವ ಕಾರ್ಯ ಕಡ್ಡಾಯವಾಗಿ ಆಗಬೇಕಿದೆ. ಆಗ ಮಾತ್ರ ನಮ್ಮ ನಾಡು ನುಡಿಗೆ ಹೋರಾಡಿದವರ ಬಗ್ಗೆ ಯುವ ಸಮೂಹಕ್ಕೆ ಅರಿವು ಮೂಡುತ್ತೆ ಎಂದರು. ಕೃಷಿ ಮಾನಿಗಳಿದ್ದಾರೆ, ಅನೇಕ ಕವಿ ಬರಹಗಾರಿದ್ದಾರೆ, ಜೊತೆ ಉನ್ನತ ಮಟ್ಟದಲ್ಲಿ ಪತ್ರಕರ್ತರಿದ್ದಾರೆ. ಮತ್ತು ನಮ್ಮ ದೇಶವನ್ನು ಮತ್ತು ನಮ್ಮ ನಾಡನ್ನು ಆಳಿದಂತಹ ವೀರ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ, ಅಬ್ಬಕ್ಕ, ಮನೆಗೆ ಒಬ್ಬವ, ಇವರೆಲ್ಲ ಶೌರ್ಯವನ್ನು ಬರೆದಿದ್ದಾರೆ. ಬಟ್ ಇವತ್ತು ನಮಗೆ ಮನಸ್ಸಿಗೆ ತುಂಬ ಬೇಜಾರಾಗ್ತದೆ. ಅವನ್ನೆಲ್ಲ ಮರೆತುಬಿಟ್ಟಿದ್ದೀವಿ. ಜನಗಳಿಗೆ ಯಾರಿಗೂ ಕನ್ನಡ ಆಗಲಿ ಕನ್ನಡ ನಾಡಿನ ಬಗ್ಗೆ ಅರಿವು ಮೂಡ್ತಾನೆ ಇಲ್ಲ. ಏನಂದರೆ ಕನ್ನಡ ರಾಜ್ಯೋತ್ಸವ ಬಂತು ಅಥವಾ ಯಾವುದೇ ಹಬ್ಬಗಳು ಬಂತು ಅಂತ ಹೇಳಿದ್ರೆ, ರಾಷ್ಟ್ರೀಯ ಹಬ್ಬಗಳು, ಅಂಬೇಡ್ಕರ್ ಜಯಂತಿ ಇರ್ಬೋದು, ಗಾಂಧಿ ಜಯಂತಿ ಇರ್ಬೋದು, ಮಹಾವೀರ್ ಜಯಂತಿ ಇರ್ಬೋದು, ಹೀಗೆ ನಮ್ಮ ರಾಷ್ಟ್ರೀಯ ಹಬ್ಬಗಳಿದ್ದಾಗೆಲ್ಲ ಶಾಲಾ ಕಾಲೇಜುಗಳಿಗೆ ಮತ್ತು ಸರ್ಕಾರಿ ಕಚೇರಿಗಳಿಗೆ ರಜಾ ಘೋಷಿಸ್ಬಿಡ್ತಾರೆ. ಆ ರಜಾ ಏನಾರ ಶುಕ್ರವಾರ ಬಂತು ಅಂತ ಹೇಳಿದ್ರೆ, ಶುಕ್ರವಾರ ಒಂದು ದಿವಸ ರಜಾ ಮಾಮೂಲಿ ಇರ್ತದೆ, ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಇರ್ತದೆ, ಭಾನುವಾರ ಒಂದು ಮಾಮೂಲಿ ರಜಾ. ಈ ರಜಾ ದಿನಗಳಲ್ಲಿ ಎಲ್ಲರೂ ಹೊರಗಡೆ ಟ್ರಿಪ್ಗಳು ಹೋಗ್ತಾರೆ. ಈ ಕನ್ನಡ ನಾಡಿನ ಬಗ್ಗೆ ಯಾರು ಅರಿವು ಮೂಡಲಿಕ್ಕೆ ಆಗಲ್ಲ. ಕನ್ನಡದ ಬಗ್ಗೆ ಅದು ಯಾವುದೇ ರಾಷ್ಟ್ರೀಯ ಹಬ್ಬದ ಬಗ್ಗೆ ಅವರಿಗೆ ಮನವರಿಕೆ ಮಾಡಲಿಕ್ಕೆ ಆಸ್ಪದನೆ ಆಗಲ್ಲ. ಅದರಿಂದ ನನ್ನ ಒಂದು ಅನಿಸಿಕೆ ಏನು ಅಂತ ಹೇಳಿದ್ರೆ, ಈ ರಾಷ್ಟ್ರೀಯ ಹಬ್ಬದ ದಿನಗಳಲ್ಲಿ ಶಾಲೆನ ಓಪನ್ ಮಾಡಿ ಮಕ್ಕಳಿಗೆ ಇದ್ರ ಬಗ್ಗೆ, ಅವತ್ತಿನ ರಾಷ್ಟ್ರೀಯ ಹಬ್ಬದ ಬಗ್ಗೆ, ಕನ್ನಡ ನಾಡಿನ ಕನ್ನಡ ರಾಜ್ಯೋತ್ಸವದ ಬಗ್ಗೆ, ವೀರ ಏನು ಹೋರಾಡಿದರೆ ಅವ್ರ ಬಗ್ಗೆ ಮಾಹಿತಿ ತಿಳಿಸಿದರೆ ಅವ್ರ ಮಕ್ಕಳಿಗೆ ಅರಿವು ಮೂಡ್ತದೆ. ಮತ್ತು ಸರ್ಕಾರಿ ಕಚೇರಿಗಳಲ್ಲೂ ಅಷ್ಟೇ ರಜೆ ದಿನ ಬಂದಾಗ ಅವ್ರಿಗೇನು ಕನ್ನಡ ಏನು ರಜೆ ಗೊತ್ತಿರಲ್ಲ. ಮಹಾವೀರ್ ಜಯಂತಿ ಅವ್ರ ಬಗ್ಗೆ ಗೊತ್ತಿರಲ್ಲ, ಅಂಬೇಡ್ಕರ್ ಜಯಂತಿ ಅವ್ರ ಬಗ್ಗೆ ಗೊತ್ತಿರಲ್ಲ. ಈಗ ಯಾವುದೇ ನೀವು ಇವತ್ತಿನ ಶಾಲಾ ಮಕ್ಕಳು ಯಾವ್ದಾರ ಒಂದು ಮೆರವಣಿಗೆ ಹೋಗ್ತಾ ಇರ್ಬೇಕಾದ್ರೆ ಮುಂದೆ ಬೋರ್ಡ್ ಇಟ್ಕೊಂಡಿರ್ತಾರೆ, ಹಿಂದಿಯವ್ರಿಗೆ ಏನಕ್ಕಪ್ಪ ಸ್ಟ್ರೈಕ್ ಅಂತ ಯಾರು ಹೇಳಿದ್ರೆ ಗೊತ್ತಿರಲ್ಲ. ಕುಶಾಲನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ KS ನಾಗೇಶ್ ಮಾತನಾಡಿ, ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಕನ್ನಡ ಸದಾ ಪ್ರಚಲಿತದಲ್ಲಿದೆ. ಏನಿದ್ರೂ ಬೆಂಗಳೂರಿನಂತಹ ನಗರಗಳಲ್ಲಿ ಕನ್ನಡ ಬಳಕೆ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ಅಗತ್ಯವಿದೆ ಎಂದರು. ಕರ್ನಾಟಕ ರಾಜ್ಯವನ್ನು ಸ್ಥಾಪಿಸಬೇಕು ಅಂತ ಹೇಳಿ 1905ನೇ ಇಸ್ವಿಯಲ್ಲೇ ಶ್ರೀಯುತ ವೆಂಕಟರಾವ್ ಅನ್ನುವರು ಕನಸು ಕಂಡಿದ್ರು. ಅದಕ್ಕೆ ಪೂರಕವಾಗಿ ಬಹಳಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದು 1956ನೇ ಇಸ್ವಿ ನವೆಂಬರ್ 1ನೇ ತಾರೀಕು ಮೈಸೂರು ರಾಜ್ಯ ಅಂತ ಹೇಳಿ ಉದಯವಾಗುತ್ತೆ. ಆವತ್ತಿನಿಂದ ಇವತ್ತಿನ ಗಂಟನೂ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ಕೊಂಡು ಬಂದು ಮೈಸೂರು ರಾಜ್ಯ ಆಗಿದ್ದನ್ನ ಈ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಏನಿತ್ತು ಆ ಒಂದು ಜಾಗದವರು
ಮೈಸೂರು ರಾಜ್ಯ ಅನ್ನೋ ಹೆಸರು ಸರಿಗಿಲ್ಲ, ಅದೊಂದು ಸಂಸ್ಥಾನದ ಹೆಸರಾಗಿರೋದ್ರಿಂದ ಅದನ್ನ ಬದಲಾಯಿಸಬೇಕು ಅಂತ ಹೇಳಿ 1973ನೇ ಇಸ್ವಿಯಲ್ಲಿ ಶ್ರೀಯುತ ಆಗಿನ ಕಾಲದ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀಯುತ ದೇವರಾಜ ಅರಸು ಅವರು ಕರ್ನಾಟಕ ಅಂತ ನಾಮಕರಣ ಮಾಡಿ ಈಗ ನಾವು ಅದನ್ನ 50 ವರ್ಷಗಳ ಸಂಭ್ರಮವನ್ನು ಆಚರಿಸಿ 2 ವರ್ಷ ಕಳೆದಿದೆ. ಮೈಸೂರು ಪ್ರಾಂತ್ಯ ಮಟ್ಟದ ಛಾಯಾಗ್ರಾಹಕರ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷ ಎಂಎಸ್ ರಾಜೇಂದ್ರ ಕುಮಾರ್, ಉಪಾಧ್ಯಕ್ಷ ಎಂಎಸ್ ಶ್ರೀನದಿ, ಹೋಟೆಲ್ ಉದ್ಯಮಿ ಬಾಲು, ಕಾರ್ಮಿಕ ಇಲಾಖೆ ಅಧಿಕಾರಿ ವಾಣಿ, ಶಿಕ್ಷಕ ಮೂಕೇಳರ ಲಕ್ಷ್ಮಣ ಈ ಸಂದರ್ಭ ಪಾಲ್ಗೊಂಡಿದ್ದರು.